ಮೊಬೈಲ್ ಇರ್ತಕ್ಕಂತಹ ಡೆತ್ ನೋಟ್ ಇದು ವಾಟ್ಸ್ಆಪ್ ಅಲ್ಲಿ ಕಳಿಸಿರ್ತಕ್ಕಂತಹ ಡೆತ್ ನೋಟ್. ಹಾಗಾಗಿ ಈಗ ಅದನ್ನ ವಿನಯೇ ಟೈಪ್ ಮಾಡಿದಾನ ಇಲ್ವಾ ಅನ್ನುವಂಥದ್ದು. ವಿನಯ್ ಮೊಬೈಲ್ ಅನ್ನ ಪೊಲೀಸರು ಆಲ್ರೆಡಿ ವಶಕ್ಕೆ ತಗೊಂಡಿದ್ದಾರೆ. ಎಫ್ಎಸ್ಎಲ್ ರಿಪೋರ್ಟ್ ಬರಬೇಕಾಗಿದೆ. ಹಾಕಿ ಈ ನಿಟ್ಟಿನಲ್ಲಿ ತನಿಖೆಯನ್ನ ಮುಂದುವರೆಸಿದೆ. ಮೊಬೈಲ್ನಲ್ಲಿ ಬಂದಿರತಕ್ಕಂತಹ ಡೆತ್ ನೋಟ್ ಎಫ್ಎಸ್ಎಲ್ಗೆ ಮೊಬೈಲ್ನ ರವಾನೆ ಮಾಡಲಾಗಿದೆ. ವಿನಯ್ ಮೊಬೈಲ್ನ ಸಿಡಿಆರ್ನ ತೆಗೆಯುವುದಕ್ಕೆ ಖಾಕಿ ಮುಂದಾಗಿದೆ. ಹೆಣ್ಣೂರು ಪೊಲೀಸರು ಹಲವು ಆಯಾಮಗಳಲ್ಲಿ ತನಿಖೆ ನಡೆಸಿದ್ದಾರೆ. ವಾಟ್ಸ್ಆಪ್ ಮೆಸೇಜ್ ರೂಪದಲ್ಲಿ ಬಂದಿರತಕ್ಕಂತಹ ಡೆತ್ ನೋಟ್ ಅದು. ಎಫ್ಎಸ್ಎಲ್ ರಿಪೋರ್ಟ್ ಏನ್ ಬರುತ್ತೆ ಕಾದು ನೋಡಬೇಕಾಗಿದೆ. ಅದನ್ನ ಟೈಪ್ ಮಾಡಿರೋದು ವಿನಯ್ನೇನಾ ಅಥವಾ ಬೇರೆ ಇನ್ಯಾರಾದ್ರೂನಾ? ವಿನಯ್ಗೆ ಯಾರಾದ್ರೂ ಕರೆ ಮಾಡಿ ಮಾತನಾಡಿದ್ರಾ? ಟವರ್ ಲೊಕೇಶನ್ಸ್ ಎಲ್ಲೆಲ್ಲಿತ್ತು? ಎಲ್ಲ ಆಯಾಮದಲ್ಲಿ ತನಿಖೆ ಮುಂದುವರೆಸಿದ್ದಾರೆ. ಅದನ್ನ ಮತ್ತೆ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಎಲ್ಲಾ ಕೊಡಗಿನ ವಾಟ್ಸ್ಆಪ್ ಗ್ರೂಪ್ ಗಳಲ್ಲಿ ಹಾಕೋದು, ಇವನ್ನ ಕಿಡಿಗೇಡಿ ಅನ್ನೋದು, ಆಮೇಲೆ 107 ಹಾಕ್ಸ್ತೀವಿ ಅಂತ ಹೇಳ್ಬಿಟ್ಟು ಅವರಿಗೆ ರೌಡಿ ಶೀಟ್ ಓಪನ್ ಮಾಡಿಸ್ತೀವಿ ಅಂತ ಹರಾಜ್ ಮಾಡೋದು ಯಾಕೆ ಬೇಕು? ಅವನು ಹೇಳಿದಾನೆ, ಅದ್ರೊಳಗಡೆ ಸ್ಪಷ್ಟವಾಗಿ ಹೇಳಿದಾನೆ, ನಾನು ಪೋಸ್ಟ್ ಮಾಡಿದ್ದಲ್ಲ ಅಂತ. ಆದ್ರೂ ಕೂಡ ಇನ್ಯಾವನು ಕೂಡ ಕೊಡಗಲ್ ಧ್ವನಿ ಎತ್ತಬಾರ್ದು. ಏನ್ ಇವರೇನು ಡಿಕ್ಟೇಟರ್ಸ್? ಇವರು ಎಂತೆಂಟ ಡಿಕ್ಟೇಟರ್ಸ್ಗಳೇ. ಆ ಡಿಕ್ಟೇಟರ್ ಹಿಟ್ಲರ್ನೇ ಸೂಸೈಡ್ ಮಾಡ್ಕೊಂಡು ಸತ್ತ, ಮುಸೋಲಿನಿನೇ ಸತ್ತ. ನೀ ಯಾರು ಪೊನ್ನಣ? ಈಗ ಇವತ್ತು ಎಲೆಕ್ಷನ್ ನಡೀಲಿ, ನೀ ಹೀನಾಯವಾಗಿ ಸೋಲಿಸ್ತೀವಿ. ಅದಾದ ನಂತರ ಎಷ್ಟೆಷ್ಟು ನಮ್ಮ ಏನು ಸಹಕಾರ ಸಂಘಗಳ ಎಲೆಕ್ಷನ್ ಬಂತು, ಒಂದ್ ಎಲೆಕ್ಷನ್ ಗೆಲ್ಲಕ್ಕಾಯ್ತಾ? ನಿಮ್ಮೂರು ಎಲೆಕ್ಷನ್ ಗೆಲ್ಲಕ್ಕಾಯ್ತಾ ಪೊನ್ನಣ? ಬಂದ್ ಯಾವ ಒಂಥರದ್ದು ಊರಿಗೆ ನಾನೊಬ್ಬನೇ ಇರೋದು ಪಟೇಲ ಅಂತ ಅಂದ್ಕೊಬಿಟ್ಟಿದ್ದೀರಾ? ಈ ಜನದ ಅಭಿಪ್ರಾಯಕ್ಕೆ ತಲೆಬಾಗೋ ಕೆಲಸನ ಫಸ್ಟ್ ಮಾಡಿ. ಸರ್ಕಾರ ಮಾಡಬೇಕು ಅನ್ನೋದು ನಮ್ಮ ಹೋರಾಟವಾಗಿದೆ. ಒಂದು ವೇಳೆ ಮಾಡಿಲ್ಲ ಅಂದ್ರೆ ನಮ್ಮ ಹೋರಾಟ ಮುಂದುವರಿಯುತ್ತೆ. ನಾವು ಕುಟುಂಬದವ್ರ ಹತ್ರ ಮಾತಾಡಿರಿ, ನಾವು ಅಂತ್ಯ ಸಂಸ್ಕಾರ ಮಾಡಬಾರ್ದು ಅಂತ ಹೇಳಿ ಕೇಳ್ಕೊಂಡು ಅವ್ರು ಒಪ್ಕೊಂಡಿದ್ದಾರೆ. ನಾವು ನಮ್ಮ ಹೋರಾಟವನ್ನು ಮುಂದುವರಿಸ್ತೀವಿ. ಎಫ್ಐಆರ್ ಹಾಕೋದ್ರಿಂದ ಇವರಿಗೇನು ನಷ್ಟ? ಸಿದ್ದರಾಮಯ್ಯನವ್ರ ಹೆಂಡತಿ ವಿರುದ್ಧನೇ ಎಫ್ಐಆರ್ ಆಗಿತ್ತು ರೀ. ಆಮೇಲೆ ಕೋರ್ಟಲ್ಲಿ ಏನೋ ತೀರ್ಮಾನ ಆಗಲಿ, ಲೋಕಾಯುಕ್ತ ತೀರ್ಮಾನ ಮಾಡುತ್ತಾ, ಕೋರ್ಟ್ ತೀರ್ಮಾನ ಮಾಡುತ್ತಾ, ಯಾವ ತೀರ್ಮಾನ ಮಾಡುತ್ತಾ ತೀರ್ಮಾನ ಆಗಲಿ. ಎಫ್ಐಆರ್ ಹಾಕ್ಸಕ್ಕೆ ಏನ್ ತೊಂದರೆ? ಮುಖ್ಯಮಂತ್ರಿ ಅವರ ಪತ್ನಿ ವಿರುದ್ಧನೇ ಎಫ್ಐಆರ್ ಆಗಿರ್ಲಿಲ್ವಾ? ಇದರಲ್ಲಿ ಎಫ್ಐಆರ್ ಮಾಡಿಸಿ. ಏನ್ ಇಬ್ರು ಎಂಎಲ್ಎಗಳು ಏನ್ ನಿಮ್ಮೇನು ಕಾಂಗ್ರೆಸ್ ಕಟ್ ಬೆಳೆಸಿರೋರು ಅವರೇನು? ಕಾಂಗ್ರೆಸ್ ಹಿನ್ನೆಲೆ ಇರೋರು ಇವರೇನು? ಎಲ್ಲಾ ಪಕ್ಷಕ್ಕೆ ಜಂಪ್ ಮಾಡ್ಕೊಂಡು ಬಂದಿರೋ ಹಿನ್ನೆಲೆ ಇರೋದು ಇವರಿಬ್ಬರಿಗೂ. ಬಿಜೆಪಿ ಕಾರ್ಯಕರ್ತರನ್ನು ಟಾರ್ಗೆಟ್ ಮಾಡಲಾಗಿದೆ ಅಂತ ಸ್ಪಷ್ಟವಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರನೇ ನಾವಿಲ್ಲಿ ಬಂದಿರೋದು. ನಮ್ಮ ರಾಜ್ಯಾಧ್ಯಕ್ಷರಾಗಿರೋ ವಿಜೇಂದ್ರ ಅವರು ಇನ್ನು ಕೆಲವೇ ಮಿನಿಟಲ್ಲಿ ಇಲ್ಲಿ ಬರ್ತಾರೆ. ಅಲ್ಲಿ ನಿನ್ನೆ ಆರ್ ಅಶೋಕಣ್ಣವರು, ಅಶ್ವಥ್ ನಾರಾಯಣ ಅವರು, ನಮ್ಮ ಚಲವಾದಿ ನಾರಾಯಣ ಸ್ವಾಮಿ ಅವರು ಸ್ಟೇಷನ್ಗೆ ಹೋಗಿ ಕೂತ್ಕೊಂಡ್ರು. ಅಲ್ಲೂ ಕೂಡ ಮಿಸ್ಲೀಡ್ ಮಾಡುವಂತಹ ಒಂದು ಕೆಲಸ ನಡೀತು. ನಾನು ಪೊಲೀಸರು ಒತ್ತಡದಲ್ಲಿದ್ದಾರೆ ಅಂತ ನನಗೆ ಗೊತ್ತು. ಆದರೆ ಪೊಲೀಸ್ ಇಲಾಖೆನ ನಾನು ಕೂಡ ಮನವಿ ಮಾಡಿಕೊಳ್ತೀನಿ. ನಿಮ್ಮ ಇಲಾಖೆ ಅನ್ನೋದು, ಇಲಾಖೆ ಮೇಲಿನ ಗೌರವ, ವಿಶ್ವಾಸಾರ್ಹತೆ ಅನ್ನೋದು ಶಾಶ್ವತವಾಗಿ ನಿರಂತರವಾಗಿರಬೇಕು. ಸಿದ್ದರಾಮಯ್ಯ ಅಂತವರು, ಈ ಪೊನ್ನಣ್ಣನಂತವರು ಬರ್ತಾರೆ ಹೋಗ್ತಾರೆ, ನಾವು ಬರ್ತೀವಿ ಹೋಗ್ತೀವಿ. ಆದರೆ ಇಲಾಖೆ ಗೌರವ ಇರಬೇಕು. ಅದಕ್ಕೆ ಗೌರವ, ವಿಶ್ವಾಸಾರ್ಹತೆ ಉಳಿಬೇಕು. ದಯವಿಟ್ಟು ಎಫ್ಐಆರ್ ನಲ್ಲಿ ಇವರಿಬ್ಬರ ಹೆಸರನ್ನು ಸೇರಿಸಿ. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಇರ್ತಕ್ಕಂತಹ ಡೆತ್ ನೋಟ್ ಇದು ವಾಟ್ಸ್ಆಪ್ ಅಲ್ಲಿ ಕಳಿಸಿರ್ತಕ್ಕಂತಹ ಡೆತ್ ನೋಟ್. ಹಾಗಾಗಿ ಈಗ ಅದನ್ನ ವಿನಯೇ ಟೈಪ್ ಮಾಡಿದಾನ ಇಲ್ವಾ ಅನ್ನುವಂಥದ್ದು. ವಿನಯ್ ಮೊಬೈಲ್ ಅನ್ನ ಪೊಲೀಸರು ಆಲ್ರೆಡಿ ವಶಕ್ಕೆ ತಗೊಂಡಿದ್ದಾರೆ. ಎಫ್ಎಸ್ಎಲ್ ರಿಪೋರ್ಟ್ ಬರಬೇಕಾಗಿದೆ. ಹಾಕಿ ಈ ನಿಟ್ಟಿನಲ್ಲಿ ತನಿಖೆಯನ್ನ ಮುಂದುವರೆಸಿದೆ. ಮೊಬೈಲ್ನಲ್ಲಿ ಬಂದಿರತಕ್ಕಂತಹ ಡೆತ್ ನೋಟ್ ಎಫ್ಎಸ್ಎಲ್ಗೆ ಮೊಬೈಲ್ನ ರವಾನೆ ಮಾಡಲಾಗಿದೆ. ವಿನಯ್ ಮೊಬೈಲ್ನ ಸಿಡಿಆರ್ನ ತೆಗೆಯುವುದಕ್ಕೆ ಖಾಕಿ ಮುಂದಾಗಿದೆ. ಹೆಣ್ಣೂರು ಪೊಲೀಸರು ಹಲವು ಆಯಾಮಗಳಲ್ಲಿ ತನಿಖೆ ನಡೆಸಿದ್ದಾರೆ. ವಾಟ್ಸ್ಆಪ್ ಮೆಸೇಜ್ ರೂಪದಲ್ಲಿ ಬಂದಿರತಕ್ಕಂತಹ ಡೆತ್ ನೋಟ್ ಅದು. ಎಫ್ಎಸ್ಎಲ್ ರಿಪೋರ್ಟ್ ಏನ್ ಬರುತ್ತೆ ಕಾದು ನೋಡಬೇಕಾಗಿದೆ. ಅದನ್ನ ಟೈಪ್ ಮಾಡಿರೋದು ವಿನಯ್ನೇನಾ ಅಥವಾ ಬೇರೆ ಇನ್ಯಾರಾದ್ರೂನಾ? ವಿನಯ್ಗೆ ಯಾರಾದ್ರೂ ಕರೆ ಮಾಡಿ ಮಾತನಾಡಿದ್ರಾ? ಟವರ್ ಲೊಕೇಶನ್ಸ್ ಎಲ್ಲೆಲ್ಲಿತ್ತು? ಎಲ್ಲ ಆಯಾಮದಲ್ಲಿ ತನಿಖೆ ಮುಂದುವರೆಸಿದ್ದಾರೆ. ಅದನ್ನ ಮತ್ತೆ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಎಲ್ಲಾ ಕೊಡಗಿನ ವಾಟ್ಸ್ಆಪ್ ಗ್ರೂಪ್ ಗಳಲ್ಲಿ ಹಾಕೋದು, ಇವನ್ನ ಕಿಡಿಗೇಡಿ ಅನ್ನೋದು, ಆಮೇಲೆ 107 ಹಾಕ್ಸ್ತೀವಿ ಅಂತ ಹೇಳ್ಬಿಟ್ಟು ಅವರಿಗೆ ರೌಡಿ ಶೀಟ್ ಓಪನ್ ಮಾಡಿಸ್ತೀವಿ ಅಂತ ಹರಾಜ್ ಮಾಡೋದು ಯಾಕೆ ಬೇಕು? ಅವನು ಹೇಳಿದಾನೆ, ಅದ್ರೊಳಗಡೆ ಸ್ಪಷ್ಟವಾಗಿ ಹೇಳಿದಾನೆ, ನಾನು ಪೋಸ್ಟ್ ಮಾಡಿದ್ದಲ್ಲ ಅಂತ. ಆದ್ರೂ ಕೂಡ ಇನ್ಯಾವನು ಕೂಡ ಕೊಡಗಲ್ ಧ್ವನಿ ಎತ್ತಬಾರ್ದು. ಏನ್ ಇವರೇನು ಡಿಕ್ಟೇಟರ್ಸ್? ಇವರು ಎಂತೆಂಟ ಡಿಕ್ಟೇಟರ್ಸ್ಗಳೇ. ಆ ಡಿಕ್ಟೇಟರ್ ಹಿಟ್ಲರ್ನೇ ಸೂಸೈಡ್ ಮಾಡ್ಕೊಂಡು ಸತ್ತ, ಮುಸೋಲಿನಿನೇ ಸತ್ತ.
ನೀ ಯಾರು ಪೊಲಣ ಈಗ ಇವತ್ತು ಎಲೆಕ್ಷನ್ ನಡೀಲಿ ನೀ ಹೀನಾಯವಾಗಿ ಸೋಲಿಸ್ತೀವಿ. ಅದಾದ ನಂತರ ಎಷ್ಟೆಷ್ಟು ನಮ್ಮ ಏನು ಸಹಕಾರ ಸಂಘಗಳ ಎಲೆಕ್ಷನ್ ಬಂತು, ಒಂದ್ ಎಲೆಕ್ಷನ್ ಗೆಲ್ಲಕ್ಕಾಯ್ತಾ? ನಿಮ್ಮೂರು ಎಲೆಕ್ಷನ್ ಗೆಲ್ಲಕ್ಕಾಯ್ತಾ ಪೊಲಣ? ಬಂದ್ ಯಾವ ಒಂದ್ರದ್ದು ಊರಿಗೆ ನಾನೊಬ್ಬನೇ ಇರೋದು ಪಟೇಲ ಅಂತ ಅಂದ್ಕೊಬಿಟ್ಟಿದ್ದೀರಾ? ಈ ಜನದ ಅಭಿಪ್ರಾಯಕ್ಕೆ ತಲೆಬಾಗೋ ಕೆಲಸನ ಫಸ್ಟ್ ಮಾಡಿ. ಸರ್ಕಾರ ಇಬ್ಬರು ಶಾಸಕರ ಹೆಸರನ್ನ ಎಫ್ಐಆರ್ ಇನ್ಕ್ಲೂಡ್ ಮಾಡುತ್ತೆ ಅಂತ ಮಾಡಬೇಕು ಅನ್ನೋದು ನಮ್ಮ ಹೋರಾಟವಾಗಿದೆ. ಒಂದ್ ವೇಳೆ ಮಾಡಿಲ್ಲ ಅಂದ್ರೆ ನಮ್ಮ ಹೋರಾಟ ಮುಂದುವರಿಯುತ್ತೆ. ನಾವು ಕುಟುಂಬದವ್ರ ಹತ್ರ ಮಾತಾಡಿರಿ, ನಾವು ಅಂತ್ಯ ಸಂಸ್ಕಾರ ಮಾಡಬಾರ್ದು ಅಂತ ಹೇಳಿ ಕೇಳ್ಕೊಂಡು ಅವ್ರು ಒಪ್ಕೊಂಡಿದ್ದಾರೆ. ನಾವು ನಮ್ಮ ಹೋರಾಟವನ್ನು ಮುಂದುವರಿಸ್ತೀವಿ. ಎಫ್ಐಆರ್ ಹಾಕೋದ್ರಿಂದ ಇವರಿಗೇನು ನಷ್ಟ? ಸಿದ್ದರಾಮಯ್ಯನವ್ರ ಹೆಂಡತಿ ವಿರುದ್ಧನೇ ಎಫ್ಐಆರ್ ಆಗಿತ್ತು ರೀ. ಆಮೇಲೆ ಕೋರ್ಟಲ್ಲಿ ಏನೋ ತೀರ್ಮಾನ ಆಗಲಿ, ಲೋಕಾಯುಕ್ತ ತೀರ್ಮಾನ ಮಾಡುತ್ತಾ, ಕೋರ್ಟ್ ತೀರ್ಮಾನ ಮಾಡುತ್ತಾ, ಯಾವ ತೀರ್ಮಾನ ಮಾಡುತ್ತಾ ತೀರ್ಮಾನ ಆಗಲಿ. ಎಫ್ಐಆರ್ ಹಾಕ್ಸಕ್ಕೆ ಏನ್ ತೊಂದ್ರೆ? ಮುಖ್ಯಮಂತ್ರಿ ಅವರ ಪತ್ನಿ ವಿರುದ್ಧನೇ ಎಫ್ಐಆರ್ ಆಗಿರ್ಲಿಲ್ವಾ? ಇದರಲ್ಲಿ ಎಫ್ಐಆರ್ ಮಾಡಿಸಿ. ಏನು ಇಬ್ರು MLAಗಳು ಏನ್ ನಿಮ್ಮೇನು ಕಾಂಗ್ರೆಸ್ ಕಟ್ ಬೆಳೆಸಿರೋರು ಅವರೇನು? ಕಾಂಗ್ರೆಸ್ ಹಿನ್ನೆಲೆ ಇರೋರು ಇವರೇನು? ಎಲ್ಲಾ ಪಕ್ಷಕ್ಕೆ ಜಂಪ್ ಮಾಡ್ಕೊಂಡು ಬಂದಿರೋ ಹಿನ್ನೆಲೆ ಇರೋದು ಇವರಿಬ್ಬರಿಗೂ. ಬಿಜೆಪಿ ಕಾರ್ಯಕರ್ತರನ್ನು ಟಾರ್ಗೆಟ್ ಮಾಡಲಾಗಿದೆ ಅಂತ ಅನ್ಸುತ್ತೆ. ಸ್ಪಷ್ಟವಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರನೇ ನಾವಿಲ್ಲಿ ಬಂದಿರೋದು. ನಮ್ಮ ರಾಜ್ಯಾಧ್ಯಕ್ಷರಾಗಿರೋ ವಿಜೇಂದ್ರ ಅವರು ಇನ್ನು ಕೆಲವೇ ಮಿನಿಟಲ್ಲಿ ಇಲ್ಲಿ ಬರ್ತಾರೆ. ಅಲ್ಲಿ ನಿನ್ನೆ ಆರ್ ಅಶೋಕಣ್ಣವರು, ಅಶ್ವಥ್ ನಾರಾಯಣ ಅವರು, ನಮ್ಮ ಚಲವಾದಿ ನಾರಾಯಣ ಸ್ವಾಮಿ ಅವರು ಸ್ಟೇಷನ್ಗೆ ಹೋಗಿ ಕೂತ್ಕೊಂಡ್ರು. ಅಲ್ಲೂ ಕೂಡ ಮಿಸ್ಲೀಡ್ ಮಾಡುವಂತಹ ಒಂದು ಕೆಲಸ ನಡೀತು. ನಾನು ಪೊಲೀಸರು ಒತ್ತಡದಲ್ಲಿದ್ದಾರೆ ಅಂತ ನನಗೆ ಗೊತ್ತು. ಆದರೆ ಪೊಲೀಸ್ ಇಲಾಖೆನ ನಾನು ಮನವಿ ಮಾಡಿಕೊಳ್ತೀನಿ. ನಿಮ್ಮ ಇಲಾಖೆ ಅನ್ನೋದು, ಇಲಾಖೆ ಮೇಲಿನ ಗೌರವ, ವಿಶ್ವಾಸಾರ್ಹತೆ ಅನ್ನೋದು ಶಾಶ್ವತವಾಗಿ ನಿರಂತರವಾಗಿರಬೇಕು. ಸಿದ್ದರಾಮಯ್ಯ ಅಂತವರು, ಈ ಪೊನ್ನಣ್ಣನಂತವರು ಬರ್ತಾರೆ ಹೋಗ್ತಾರೆ, ನಾವು ಬರ್ತೀವಿ ಹೋಗ್ತೀವಿ. ಆದರೆ ಇಲಾಖೆ ಗೌರವ ಇರಬೇಕು. ಅದಕ್ಕೆ ಗೌರವ, ವಿಶ್ವಾಸಾರ್ಹತೆ ಉಳಿಬೇಕು. ದಯವಿಟ್ಟು ಎಫ್ಐಆರ್ ನಲ್ಲಿ ಇವರಿಬ್ಬರು ಹೆಸರನ್ನು ಸೇರಿಸಿ. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಅಪ್ಪಲ್ಲಿ ಇರ್ತಕ್ಕಂತಹ ಡೆತ್ ನೋಟ್ ಇದು. ವಾಟ್ಸ್ಆಪ್ ಅಲ್ಲಿ ಕಳಿಸಿರ್ತಕ್ಕಂಥ ಡೆತ್ ನೋಟ್. ಹಾಗಾಗಿ ಈಗ ಅದನ್ನ ವಿನಯೇ ಟೈಪ್ ಮಾಡಿದಾನ ಇಲ್ವಾ ಅನ್ನುವಂಥದ್ದು. ವಿನಯ್ ಮೊಬೈಲ್ ನ ಪೊಲೀಸರು ಆಲ್ರೆಡಿ ವಶಕ್ಕೆ ತಗೊಂಡಿದ್ದಾರೆ. FSL ರಿಪೋರ್ಟ್ ಬರಬೇಕಾಗಿದೆ. ಹಾಕಿ ಈ ನಿಟ್ಟಿನಲ್ಲಿ ತನಿಖೆಯನ್ನ ಮುಂದುವರೆಸಿದೆ. ಮೊಬೈಲ್ನಲ್ಲಿ ಬಂದಿರತಕ್ಕಂಥ ಡೆತ್ ನೋಟ್ FSLಗೆ ಮೊಬೈಲ್ನ ರವಾನೆ ಮಾಡಲಾಗಿದೆ. ವಿನಯ್ ಮೊಬೈಲ್ನ CDRನ ತೆಗೆಯೋದಕ್ಕೆ ಖಾಕಿ ಮುಂದಾಗಿದೆ. ಹೆಣ್ಣೂರು ಪೊಲೀಸರು ಹಲವು ಆಯಾಮಗಳಲ್ಲಿ ತನಿಖೆ ನಡೆಸಿದ್ದಾರೆ. ವಾಟ್ಸ್ಆಪ್ ಮೆಸೇಜ್ ರೂಪದಲ್ಲಿ ಬಂದಿರತಕ್ಕಂಥ ಡೆತ್ ನೋಟ್ ಅದು. FSL ರಿಪೋರ್ಟ್ ಏನ್ ಬರುತ್ತೆ ಕಾದು ನೋಡಬೇಕಾಗಿದೆ. ಅದನ್ನ ಟೈಪ್ ಮಾಡಿರೋದು ವಿನಯ್ನೇನಾ ಅಥವಾ ಬೇರೆ ಇನ್ಯಾರಾದ್ರೂನಾ? ವಿನಯ್ಗೆ ಯಾರಾದ್ರೂ ಕರೆ ಮಾಡಿ ಮಾತನಾಡಿದ್ರಾ? ಟವರ್ ಲೊಕೇಶನ್ಸ್ ಎಲ್ಲೆಲ್ಲಿತ್ತು? ಎಲ್ಲ ಆಯಾಮದಲ್ಲಿ ತನಿಖೆ ಮುಂದುವರೆಸಿದ್ದಾರೆ.